ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ಚಿನ್ನಯ್ಯ ಒಂದಿಷ್ಟು ವಿಲ ಒದ್ದಾಡುವಂತ ಪ್ರಯತ್ನ ನಡೀತಾ ಇದೆ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಇರುವಂತಹ ಮಾಸ್ಕ್ ಮ್ಯಾನ್ ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲೇ ಚಿನ್ನಯ್ಯ ವಿಲ ಒದ್ದಾಡ್ತಾ ಇದ್ದಾರೆ. ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಮಾಸ್ಕ್ ಮ್ಯಾನ್ ಒಂದಿಟ್ಟು ಲಾಕ್ ಆಗಿರುವಂತದ್ದು. ಜಾಮೀನು ಸಿಕ್ಕಿದೆ, ಆದ್ರೆ ಯಾರಾದ್ರೂ ಶ್ಯೂರಿಟಿ ಕೊಡಬೇಕಲ್ಲ. ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಒಂದ್ ಕಡೆ ಮಾಸ್ಕ್ ಮ್ಯಾನ್ ಒಂದ್ ಕಡೆ ಲಾಕ್ ಆಗಿರುವಂತದ್ದು. ನವೆಂಬರ್ 26 ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದೆ. ಬೆಳ್ಳತಂಗಡಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾತಿ ಆಯಿತು. ಆದರೆ ಎಲ್ಲೂ ಕೂಡ ಹೊರಗಡೆ ಬರಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ಇಬ್ಬರು ಜಾಮೀನ್ದಾರರು 1 ಲಕ್ಷ ಭದ್ರತೆ ಬ್ಯಾಂಡ್ ಷರತ್ತು ಬಂದು ಜಾಮೀನು ನೀಡಿ ಆದೇಶ ನೀಡಿರುವಂತ ನ್ಯಾಯಾಲಯ. ಜಾಮೀನ್ದಾರರು ಭದ್ರತಾ ಠೇವಣಿ ಮಾಡದಂತ ಹಿನ್ನೆಲೆಯಲ್ಲಿ ಇನ್ನು ಶಿವಮೊಗ್ಗ ಜೈಲಿನಲ್ಲೇ ಇರುವಂತ ಮಾಸ್ಕ್ ಮ್ಯಾನ್ ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೇನೆ ಅಂತ ಈ ಚಿನ್ನಯ್ಯ ಏನ್ ಬಂದಿದ್ನಲ್ಲ, ಈ ಚಿನ್ನಯ್ಯನ ಆರೋಪದಂತೆ ಧರ್ಮಸ್ಥಳದಲ್ಲಿ ಏನೇನು ಪತ್ತೆ ಆಗಿರ್ಲಿಲ್ಲ. ಒಂದ್ ಕಡೆ ಈ ಹಿನ್ನೆಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಗಮನಿಸ್ತಾ ಹೋದ್ರೆ ಜಾಮೀನ್ ಸಿಕ್ಕಿದೆ. ಬೆಳ್ಳತಂಗಡಿ ಕೋರ್ಟ್ನಿಂದ ಒಂದಿಷ್ಟು ಜಾಮೀನು ಸಿಕ್ಕಿದೆ. ಆದರೆ ಅವರಿಗೆ ಹೊರಗೆ ಬರೋಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯಾರೂ ಕೂಡ ಶ್ಯೂರಿಟಿಯನ್ನ ಕಟ್ತಾ ಇಲ್ಲ. ಶ್ಯೂರಿಟಿ ಇಲ್ಲದೆ ಒಂದ್ ಕಡೆ ಜಾಮೀನು ಸಿಗದೆ ಒಂದ್ ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನ್ಯಾಯಾಲಯ ಒಂದಿಷ್ಟು ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಶ್ಯೂರಿಟಿ ಕಟ್ಟೋರ್ ಬೇಕಲ್ಲ. ಸೊ ನವೆಂಬರ್ 26 ಒಂದ್ ಕಡೆ ಮುಗಿದೋಗ್ಬಿಟ್ಟಿದೆ, ಜಾಮೀನು ಸಿಕ್ಕಿದೆ. ಆದ್ರೂ ಕೂಡ ಹೊರಗಡೆ ಬರಕ್ಕಾಗ್ತಾ ಇಲ್ಲ, ವಿಲಿ ಒದ್ದಾಡ್ತಾ ಇದ್ದಾನೆ. ಇದೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಸರಿ ಸುಮಾರು ಅಂತಂದ್ರೆ ಅಲ್ಲಿ 100 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಆ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಇದೇ ಚಿನ್ನಯ್ಯ ಒಂದಿಷ್ಟು ಆರೋಪಗಳನ್ನ ಮಾಡಿದ್ದ. ನೋಡಿ, ಹಿಂಗಾಗೋಗ್ಬಿಟ್ಟಿದೆ. ಇಷ್ಟೊಂದು ಶವಗಳು ಬಂಗ್ಲೆಗುಡ್ಡದಲ್ಲಿ, ಕಲ್ಲೇರಿಯಲ್ಲಿ, ನೇತ್ರಾವತಿ ಸ್ನಾನಘಟ್ಟದಲ್ಲಿ, ಬಾಹುಬಲಿ ಬೆಟ್ಟದಲ್ಲಿ, ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆಯೂ ಕೂಡ ಒಂದಿಷ್ಟು ಪ್ಲೇಸನ್ನು ತೋರಿಸುವಂಥ ಕೆಲಸ ಮಾಡ್ತಾನೆ. SIT ಅಧಿಕಾರಿಗಳು ಕೂಡ ರಚನೆ ಆಗುತ್ತೆ. ಸೊ ಪಾಯಿಂಟ್ಗಳು ಕೂಡ ಹಾಕ್ತಾರೆ. ಎಲ್ಲೂ ಕೂಡ ಒಂದಿಷ್ಟು ಮೂಳೆಗಳು ಸಿಗೋದೇ ಇಲ್ಲ. ಸಿಕ್ಕಾಪಟ್ಟೆ ಹಿಂಗಾಗೋಗ್ಬಿಡುತ್ತೆ ಅಂತಂದ್ರೆ ಇದೇ ಚಿನ್ನಯ್ಯನ ಮೇಲೆ 100 ಭರವಸೆಗಳನ್ನು ಇಟ್ಟಿರ್ತಾರೆ. ಇಲ್ಲಪ್ಪ ಅಲ್ಲಿ ಆಗಿರುವಂಥ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಗಮನಿಸ್ತಾ ಹೋದ್ರೆ ಸಹಜ ಸಾವಾಗಿರ್ಬೋದು, ಅಸಹಜ ಸಾವಾಗಿರ್ಬೋದು, ಒಂದಿಷ್ಟು ಹೆಣಗಳನ್ನು ಹೂಳುವಂಥ ಕೆಲಸ ಮಾಡ್ತಾ ಇದ್ದ ಇದೇ ಚಿನ್ನಯ್ಯ ಯಾವಾಗ ಬುರುಡೆ ಎತ್ಕೊಂಡು ಬರ್ತಾನೆ, ಈ ಬುರುಡೆ ಎತ್ಕೊಂಡು ಬರ್ತಿದ್ದ ಹಾಗೆ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಅವನ ಮೇಲೆ ಒಂದು ನಂಬಿಕೆ ಇರುತ್ತೆ. ಹೌದ್ರಿ, ಇದೇ ಚಿನ್ನಯ್ಯ ಅಲ್ವಾ ಒಂದಿಷ್ಟು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪಾಪ ಪ್ರಜ್ಞೆಯಿಂದ ಬಂದಿದ್ದಾನೆ ವ್ಯಕ್ತಿ. ಈ ಬಂದಂಥ ವ್ಯಕ್ತಿಯನ್ನ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಸರ್ಕಾರ ಕೂಡ SIT ರಚನೆ ಮಾಡುತ್ತೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಸೊ ಯಾವಾಗ SIT ರಚನೆ ಆಯಿತು, ಏಕಾಏಕಿ ರಾತ್ರೋರಾತ್ರಿ ಒಂದು ಕಡೆ SIT ಅಧಿಕಾರಿಗಳು ಧರ್ಮಸ್ಥಳ ಠಾಣೆಗೆ ಒಂದು ಕಡೆ ಎಂಟ್ರಿಯನ್ನು ಕೊಡ್ತಾರೆ. ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ತಾರೆ. ಸಹಜ ಸಾವು ಎಷ್ಟಾಗಿದೆ, ಅಸಹಜ ಸಾವು ಎಷ್ಟಾಗಿದೆ, ಏನು ಕತೆ, ಗ್ರಾಮ ಪಂಚಾಯತಿಯಲ್ಲೂ ಕೂಡ ಎಷ್ಟು ದಾಖಲೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ವಿಚಾರಣೆಗೆ ಎಳೆದಂಥ ಅಧಿಕಾರಿಗಳು ನೇರವಾಗಿ ಒಂದಿಷ್ಟು ಈ ನೇತ್ರಾವತಿ ಸ್ನಾನಘಟ್ಟ ಆಗಿರ್ಬೋದು, ಬಾಹುಬಲಿ ಬೆಟ್ಟ ಆಗಿರ್ಬೋದು, ರತ್ನಗಿರಿ ಆಗಿರ್ಬೋದು, ಬಂಗ್ಲೆಗುಡ್ಡ ಆಗಿರ್ಬೋದು, ಕಲ್ಲೇರಿ ಆಗಿರ್ಬೋದು, ಸಿಕ್ಕಾವಡೆ ಎಲ್ಲ ಸ್ಥಳಗಳಲ್ಲೂ ಕೂಡ ಒಂದಿಷ್ಟು ಸ್ಥಳ ಮಜರು ಮಾಡುವಂಥ ಕೆಲಸಗಳನ್ನಾಗುತ್ತೆ. ಯಾವ್ಯಾವ ಪ್ಲೇಸಲ್ಲಿ ಹಣವನ್ನು ಹೂತಿದ್ರು, ಎಷ್ಟು ದಿನಗಳಾಗಿತ್ತು, ಏನು ಕತೆ. ಯಾಕಂದರೆ ಸರಿಸುಮಾರು 15ರಿಂದ 16 ವರ್ಷಗಳಾಯಿತು. ಸೊ ಈ ಹಳೆ ವರ್ಷಗಳಲ್ಲಿ ಗಮನಿಸ್ತಾ ಹೋದಾಗ ಬಹಳಷ್ಟು ವರ್ಷಗಳಿಂದವೂ ಕೂಡ ಪ್ಲೇಸ್ ಚೇಂಜ್ ಆಗಿರುತ್ತೆ. ಒಂದಿಷ್ಟು ಬಾಡಿ ಸಿಗೋದಿಲ್ಲ, ಮೂಳೆಗಳು ಸಿಗೋದಿಲ್ಲ. ಅದಾದ ನಂತರ ಕೇವಲ ಒಂದು 5ನೇ ಪಾಯಿಂಟು ಅಥವಾ 6ನೇ ಪಾಯಿಂಟ್ನಲ್ಲೂ ಒಂದು 26 ಮೂಳೆಗಳು ಸಿಗುತ್ತೆ. ಅದೆಲ್ಲವೂ ಕೂಡ FSLಗೆ ಕಳಿಸ್ತಾರೆ. SIT ಅಧಿಕಾರಿಗಳು ಎಲ್ಲಿ ಚಿನ್ನಯ್ಯ ಹೇಳ್ತಾನೆ ಅಲ್ಲೆಲ್ಲ ಕಡೆಯೂ ಕೂಡ ಒಂದು ಕಡೆ ಅಗಿಯುವಂಥ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳಾಗಿರ್ಬೋದು, ಅದರಿಗೆ FSL ತಂಡ ಆಗಿರ್ಬೋದು, ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಇದೀಗ ಇದೇ ಚಿನ್ನಯ್ಯನಿಗೆ ಒಂದು ರೀತಿಯಾಗಿ ಅವನ ಮೇಲೆ ಅನುಮಾನ ಬರುತ್ತೆ. ಎಲ್ಲಿ ಬುರುಡೆ ಬಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ, ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಜೈಲಿಗೂ ಕೂಡ ಕಳಿಸ್ತಾರೆ. ಸೊ ಈಗ ಎಲ್ಲಿ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಇದ್ದಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಜಾಮೀನು ಸಿಕ್ಕಿದೆ. ಆದರೆ ಹೊರಗಡೆ ಕೂಡ ಬರೋಕ್ಕೆ ಆಗ್ತಾ ಇಲ್ಲ. ಜಾಮೀನು ಸಿಕ್ಕರೂ ಕೂಡ ಒಂದು ಕಡೆ ಹೊರಗಡೆ ಯಾಕೆ ಬರೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾನೆ, ಒಂದು ಕಡೆ ಲಾಕ್ ಆಗಿಬಿಟ್ಟಿದ್ದಾನೆ. ಇದೇ ನವೆಂಬರ್ 26 ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದೆ. ಬೆಳ್ಳತಂಗಡಿ ನ್ಯಾಯಾಲಯದಿಂದ ಜಾಮೀನು ಮಂಜೂರಾತಿ ಆಗಿದೆ. ಆದರೆ ಇಬ್ಬರು ಜಾಮೀನ್ದಾರರು ಬೇಕು. 1 ಲಕ್ಷ ಭದ್ರತೆ ಬ್ಯಾಂಡ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ, ಆದೇಶವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಆದರೆ ಜಾಮೀನ್ದಾರರು ಭದ್ರತಾ ಠೇವಣಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇನ್ನೂ ಜೈಲಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದೇ ಚಿನ್ನಯ್ಯ ಸಾಕಷ್ಟು ಭರವಸೆಗಳನ್ನು ಹೊತ್ಕೊಂಡು ಬಂದಿದ್ದ, ಏನಾದರೂ ಒಂದು ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅದರ ಜೊತೆಗೆ ಇವನ ಮೈಂಡ್ ವಾಶ್ ಮಾಡಿದವರು ಆಗಿರ್ಬೋದು, ಯಾರೂ ಕೂಡ ಹತ್ರ ಹೋಗ್ತಾ ಇಲ್ಲ.
ಇದೇ ಚಿನ್ನಯ್ಯನ ಜೊತೆ ಸೇರ್ಕೊಂಡಿದ್ದು ಯಾರ್ಯಾರು ಒಂದಿಷ್ಟು ಹೆಸರುಗಳು ಪ್ರಸ್ತಾಪ ಆಗುತ್ತೆ. ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಆಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಅದರ ಜೊತೆಗೆ ಸುಜಾತಾ ಭಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ರಲ್ಲ. ಇವ್ರು ಯಾರೂ ಕೂಡ ಇದೀಗ ಶ್ಯೂರಿಟಿ ಕೊಟ್ಬಿಟ್ಟು ಅವ್ರನ್ನ ಹೊರ ಕರ್ಕೊಂಬರ್ಬೇಕು ಇದೇ ಚಿನ್ನಯ್ಯನಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಬ್ಬರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇಬ್ಬರು ಜಾಮೀನ್ದಾರರು ಬೇಕು, 1 ಲಕ್ಷ ಭದ್ರತಾ ಬ್ಯಾಂಡ್ ಬೇಕು, ಷರತ್ತುಬದ್ದು ಜಾಮೀನನ್ನು ಕೊಟ್ಟಿದೆ. ಆದರೂ ಕೂಡ ಎಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ. ನೋಡಿ, ಜಾಮೀನ್ದಾರು ಭದ್ರತಾ ಠೇವಣಿ ಮಾಡಿದಂಥ ಹಿನ್ನೆಲೆ ಈಗ ಜೈಲಿನಲ್ಲೇ ಒಂದಿಷ್ಟು ವಿಲಿ ಒದ್ದಾಡುವಂಥ ಕೆಲಸ ಇದೀಗ ಚಿನ್ನಯ್ಯಂದು ನಡೀತಾ ಇರುವಂಥದ್ದು.